ಸದಾಶಿವನಗರದಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆ ಸೆಕೆಂಡ್ ಫ್ಲೋರ್ ಅಲ್ಲಿ ಕ್ಲೋಸ್ ಡೋರ್ ಟು ಮೀಟಿಂಗ್ ಆಗ್ತಾ ಇದೆಯಂತೆ. ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇಬ್ಬರು ನಾಯಕರ ಮಧ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳು ಏನು ಅನ್ನೋದ್ರ ಬಗ್ಗೆ. ಬಟ್ ಈಗ ಒಂದು ಎಕ್ಸ್ಕ್ಲೂಸಿವ್ ಫೋಟೋಗಳನ್ನ ನೋಡ್ತಾ ಇದ್ರಲ್ಲ, ಇದೆಲ್ಲವೂ ಕೂಡ ಬ್ರೇಕ್ಫಾಸ್ಟ್ ಆಗಿರುವಂತಹ ಸಂದರ್ಭ. ಈಗೆಲ್ಲ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗಿದೆ. ಬಟ್ ಇಬ್ಬರೂ ನಾಯಕರು 1-to-1 ಮೀಟಿಂಗ್ ಮಾಡ್ತಿದ್ದಾರೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತ್ರ, ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಅಲ್ಲ. ಒಂದು ಕ್ಲಾರಿಟಿಗಂತೂ ಬಂದಿದ್ದಾರೆ. ಅಧಿಕಾರ ಹಸ್ತಾಂತರ ಯಾವ ದಿನಕ್ಕೆ, ಎಷ್ಟು ತಿಂಗಳಾದ ಬಳಿಕ ಅಂತ. ಮೋಸ್ಟ್ಲಿ ಅದೇ ಸಂದೇಶವನ್ನ ಹೊತ್ತು ದೆಹಲಿಗೆ ಹೋಗೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಟ್ ದೆಹಲಿಗೆ ಯಾವಾಗ ಹೋಗ್ತಾರೆ, ಯಾವ ದಿನಕ್ಕೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಗೆ ಬರಬೇಕು. ಯಾಕಂದ್ರೆ ಡಿಸೆಂಬರ್ 8ಕ್ಕೆ ಅಧಿವೇಶನ ಇದೆ. ಅಧಿವೇಶನಕ್ಕೂ ಮುನ್ನ ಹೋಗ್ತಾರಾ, ಅಧಿವೇಶನ ಆದ್ಮೇಲೆ ಹೋಗ್ತಾರಾ? ಒಟ್ನಲ್ಲಿ ಜನವರಿ ಹೊತ್ತಿಗೆ ಏನೋ ಬೆಳವಣಿಗೆ ಆಗುತ್ತೆ ಅನ್ನುವಂತ ಸಾಧ್ಯತೆಗಳು ಕಂಡು ಬರ್ತಾ ಇತ್ತು. ಮೋಸ್ಟ್ಲಿ ಆ ಹೊತ್ತಿಗೆ ಆಗಬಹುದು ಅಂತ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಕೇಳಿರೋದಕ್ಕೆಲ್ಲ ಅಸ್ತು ಅಂದಿದ್ದಾರೆ. ಇನ್ನೊಂದ್ 2-3 ತಿಂಗಳು ಕಾಯೋಣ ಅನ್ನುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಇಲ್ಲ ಸರ್, ಅಧಿವೇಶನ ಮುಗ್ದಂಗೆ ಸಿಎಂ ಕುರ್ಚಿ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರ. ಅದಕ್ಕೆ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರಾ ಗೊತ್ತಿಲ್ಲ. ಯಾಕಂದ್ರೆ ಅವರು ಪಟ್ಟು ಹಿಡಿದಿರೋದು ದೇವರಾಜ್ ಅರಸ್ ಅವರ ದಾಖಲೆಯನ್ನ ಬ್ರೇಕ್ ಮಾಡಬೇಕು, ಹೈಯೆಸ್ಟ್ ಬಜೆಟ್ ಮಂಡನೆ ಮಾಡಿದ್ದು ನಾನು ಅಂತ ದಾಖಲೆ ಇರಬೇಕು ಅಂತ ಮೀಟಿಂಗ್ ಮುಗಿಸಿ ಹೊರ ಬಂದಿದ್ದಾರಂತೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರು. ಮೀಟಿಂಗ್ ಮುಗಿಸಿ ಹೊರ ಬಂದಿದ್ದಾರೆ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ. ಸತತ 1 ಗಂಟೆಗಳ ಕಾಲ ಇಬ್ಬರು ನಾಯಕರು ಚರ್ಚೆ ಮುಗಿಸಿ ವಾಪಸ್ ಆಗ್ತಾ ಇದ್ದಾರೆ ಹೊರಗಡೆ. ಸುದ್ದಿಗೋಷ್ಠಿ ಮಾಡ್ತಾರಾ? ಕೆಲವೇ ಕ್ಷಣಗಳಲ್ಲಿ ಸಿಎಂ ಮತ್ತು ಡಿಸಿಎಂ ಸುದ್ದಿಗೋಷ್ಠಿ ಕೂಡ ಇದೆಯಂತೆ. ಬಟ್ ಮೊನ್ನೆ ವಿಚಾರಗಳನ್ನ ಯಥಾವತ್ತಾಗಿ ಇಳಿಸ್ತಾರಾ ಅಥವಾ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಮೀಟಿಂಗ್ ಕುರಿತು ಮಾತನಾಡ್ತಾರಂತೆ ಸಿಎಂ ಸಿದ್ದರಾಮಯ್ಯ. ಹಂಗಾಗಿ ಇಬ್ಬರು ಕೂಡ ಮೀಟಿಂಗ್ ಮುಗಿಸಿ, ಚರ್ಚೆಯನ್ನ ಮುಗಿಸಿ ಆಚೆ ಬರ್ತಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಇದು. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅಧಿಕಾರ ಹಸ್ತಾಂತರದ ದಿನಾಂಕ ಪ್ರಸ್ತಾಪ ಮಾಡ್ತಾರಾ, ಒಂದು ಒಮ್ಮತ ಮೂಡಿದೆ ಅನ್ನುವಂತ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರಾ ಗೊತ್ತಿಲ್ಲ. ನಾನು ಯಾವಾಗ್ಲೂ ಹೇಳ್ತೀನಿ, ಇಂಥ ಚರ್ಚೆಗಳು, ಒಪ್ಪಂದಗಳು, ಮಾತುಕತೆ ಆಗಿದ್ರು ಕೂಡ ಅದನ್ನ ಸೀಕ್ರೆಟ್ ಆಗಿ ಇಟ್ಕೊಳ್ತಾರೆ ಅಂತ. ಹಂಗಾಗಿ ಅದನ್ನ ಓಪನ್ ಆಗಿ ಹೇಳೋದು ಸ್ವಲ್ಪ ಕಷ್ಟ ಆಗಬಹುದು. ಬಟ್ ಆ ಇಬ್ಬರು ನಾಯಕರಿಗೊಂದು ಕ್ಲಾರಿಟಿ ಬಂದಂತೆ ಕಾಣಿಸ್ತಾ ಇದೆ. ಇಷ್ಟೊತ್ತೇನ್ ಮಾತಾಡಿದ್ರಿ ಅಂತ ಮಾಧ್ಯಮದವರು ಸುಮ್ಮನೆ ಬಿಡ್ತಾರ? ಪ್ರಶ್ನೆ ಮಾಡೇ ಮಾಡ್ತಾರೆ. ಅವ್ರು ಕೇಳೋಕ್ಕೂ ಮುಂಚೆ ನಾವು ಹೇಳ್ಬಿಡೋಣ ಅನ್ನೋ ನಿರ್ಧಾರಕ್ಕೆ ಬಂದಿರ್ತಾರೆ. ನೀವು ಕೇಳ್ಬೇಡಿ, ನಾವೇ ಹೇಳ್ಬಿಡ್ತೀವಿ ಅಂತ. ಮೊನ್ನೆ ಕೂಡ ಅಷ್ಟೇ ಮಾಧ್ಯಮದವ್ರು ಕೇಳಿರುವಂತ ಅಷ್ಟು ಪ್ರಶ್ನೆಗಳಿಗೆ ಅವ್ರಿಗೇನು ಉತ್ತರ ಕೊಟ್ಟಿಲ್ಲ. ಮತ್ತೆ ಅಡ್ಡಗೋಡ ಮೇಲೆ ದೀಪ ಇಟ್ಟಂಗೆ ಹೈಕಮಾಂಡ್ಗೆ ಬಿಟ್ಟಿದ್ದೀವಿ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ. ಇವತ್ತು ಕೂಡ ಅಂತ ವಿಚಾರಗಳನ್ನ ಇಬ್ಬರು ನಾಯಕರು ಪ್ರಸ್ತಾಪ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಎಕ್ಸಾಕ್ಟ್ಲಿ ನೇರ ದೃಶ್ಯಗಳು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಮೀಟಿಂಗ್ ಮುಗಿಸಿ ಆಚೆ ಬರ್ತಾ ಇರುವಂತಹ ನೇರ ದೃಶ್ಯಗಳನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಆಚೆ ಬರ್ತಾ ಇರುವಂತಹ ದೃಶ್ಯ. ಯಾವ ಮಂದಹಾಸದಲ್ಲಿ ಒಳಗಡೆ ಎಂಟ್ರಿ ಕೊಟ್ಟಿದ್ರೋ ಅದೇ ಮಂದಹಾಸದಲ್ಲಿ ಇಬ್ಬರು ನಾಯಕರು ಒಗ್ಗಟ್ಟಾಗಿದ್ದೀವಿ ಅನ್ನುವಂತ ಸಂದೇಶವನ್ನ ಹೊತ್ತು ಆಚೆಗೆ ಬರ್ತಾ ಇರುವಂತಹ ದೃಶ್ಯಗಳು. ಇನ್ನೇನ್ ಇಬ್ರು ನಾಯಕರು ಕೂತ್ಕೊಂಡು ಅಕ್ಕಪಕ್ಕದಲ್ಲಿ ಸುದ್ದಿಗೋಷ್ಠಿ ಕೂಡ ಮಾಡ್ಬಿಡ್ತಾರೆ. ಬಟ್ ಆ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಆಗುವಂತಹ ವಿಚಾರಗಳ ಬಗ್ಗೆನೇ ಕುತೂಹಲ ಇರೋದು. ರಹಸ್ಯವನ್ನ ಹಂಗೆ ಕಾಪಾಡ್ಕೊಳ್ತಾರಾ ಅಥವಾ ಚಿಕ್ಕ ಪುಟ್ಟ ಕ್ಲೂಗಳನ್ನ ಬಿಟ್ಕೊಡ್ತಾರ ಸುದ್ದಿಗೋಷ್ಠಿಯಲ್ಲಿ ಅಂತ ಅಷ್ಟು ಮಾತ್ರ ನಿರೀಕ್ಷೆ ಮಾಡಬಹುದು. ರಾಜ್ಯದ ಜನ, ಪಕ್ಷದ ನಾಯಕರು, ವಿಪಕ್ಷದವರು ಅದನ್ನ ಹೊರತುಪಡಿಸಿ ಅಷ್ಟು ಓಪನ್ ಆಗಿ ಹೇಳ್ಬಿಡ್ತಾರೆ ಅನ್ನೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಎಲ್ಲರಿಗೂ ಕುತೂಹಲ ಇರೋದು ಅಧಿಕಾರ ಹಸ್ತಾಂತರ ಯಾವಾಗ, ಯಾವ ದಿನ, ಎಷ್ಟು ತಿಂಗಳಿಗೆ ಅಂತ. ಅದಕ್ಕೆ ಉತ್ತರ ಸಿಗಬೇಕು ಅಂತ. ಬಟ್ ಆ ಉತ್ತರ ಇಬ್ಬರೂ ನಾಯಕರಿಗೆ ಗೊತ್ತಿದೆ. ಬಟ್ ಆ ಉತ್ತರವನ್ನ ಮೋಸ್ಟ್ಲಿ ರಾಜ್ಯದ ಜನರ ಮುಂದೆ ಇಡುವಂತಹ ಪ್ರಯತ್ನಗಳು ಆಗೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತ. ಆದ್ರೆ 1 ಗಂಟೆ, ಸತತವಾಗಿ 1 ಗಂಟೆಗಳ ಕಾಲ ಇಬ್ಬರು ನಾಯಕರ ಮಧ್ಯದಲ್ಲಿ ಚರ್ಚೆ ಆಗುತ್ತೆ. ಜಸ್ಟ್ ರಾಜಕೀಯ ವಿದ್ಯಮಾನಗಳೆಲ್ಲ, ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಏನು, ಯಾವುದು ಬೆಳವಣಿಗೆಗಳೇ ಇಲ್ಲ. ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಟ್ರೆ ಬೆಳಗ್ಗೆ ಎದ್ರೆ ಅದೇ ಚರ್ಚೆ ಆಗುತ್ತೆ. ಒಬ್ರು ಒಪ್ಪಂದ ಆಗಿದೆ ಅಂತಾರೆ, ಇನ್ನೊಬ್ರು ಒಪ್ಪಂದ ಆಗಿಲ್ಲ ಅಂತಾರೆ. ಅದರ ಜೊತೆಗೆ ಇಬ್ಬರು ನಾಯಕರು ಮತ್ತೆ ಬೊಟ್ಟು ಮಾಡೋದು ಹೈಕಮಾಂಡ್ ಕಡೆಗೆ. ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೀವಿ ಅಂತ. ಮತ್ತೆ ಅದೇ ವಿಚಾರಗಳನ್ನ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡ್ತಾರಾ ಅನ್ನೋದು ಕುತೂಹಲ. ಮೋಸ್ಟ್ಲಿ ಆ ಮಾತನ್ನ ಹೇಳದೇ ಇದ್ದಿದ್ದರೆ ಇವತ್ತಿಗೆ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇರಲಿಲ್ಲ, ಇಷ್ಟೆಲ್ಲ ಹೈಪ್ ಕ್ರಿಯೇಟ್ ಆಗ್ತಾ ಇರಲಿಲ್ಲ. ಮೊನ್ನೆ ಸುದ್ದಿಗೋಷ್ಠಿ ಮಾಡಿದಾಗ್ಲೂ ಕೂಡ ಕೊನೆಯದಾಗಿ ಆ ಮಾತನ್ನ ಹೇಳ್ಬಿಟ್ರು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು. ಬಿಡ್ರಿ, ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಆಯ್ತಾ ಅಂತ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಕೇಳ್ತೀವಿ ಅಂತ ಹೇಳ್ಬಿಟ್ರು. ಹಂಗಾಗಿ ಮತ್ತೆ ಸಿಎಂ ಕುರ್ಚಿಯ ಈ ಹಗ್ಗ ಜಗ್ಗಾಟ ಗೊಂದಲಗಳು
ಜೀವಂತವಾಗಿ ಉಳಿಯೋದಕ್ಕೆ ಇಬ್ಬರು ನಾಯಕರ ಈ ಸ್ಟೇಟ್ಮೆಂಟ್ ಬಹಳ ಬಹಳ ಇಂಪಾರ್ಟೆಂಟ್ ಆಯ್ತು. ಮತ್ತೆ ಅದಾದ ಬಳಿಕ ಒಂದು ವಾರದ ಅಂದ್ರೆ 3-4 ದಿನದ ಅಂತರದಲ್ಲಿ ಮತ್ತೆ ಈ ರೀತಿ ಬ್ರೇಕ್ಫಾಸ್ಟ್ ನೆಪದಲ್ಲಿ ಇಬ್ಬರು ಮೀಟಿಂಗ್ ಮಾಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದಾಗ ಮತ್ತಷ್ಟು ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಪ್ರಾರಂಭ ಆಗೋಯ್ತು. ಬಟ್ ಇವತ್ತು 1 ಗಂಟೆಗಳ ಕಾಲ ಚರ್ಚೆಯಲ್ಲಿ ಒಂದು ಕ್ಲಾರಿಟಿ ಹೊತ್ತೆ ಇಬ್ಬರು ನಾಯಕರು ಆಚೆ ಬರ್ತಿದ್ದಂಗೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರು ಹೇಳಿದ್ದಕ್ಕೆ ಓಕೆ ಅಂದಿದ್ದಾರಾ ಡಿ ಕೆ ಶಿವಕುಮಾರ್ ಕೇಳಿದ್ದಕ್ಕೆ ಅಸ್ತು ಅಂದ್ಬಿಟ್ರ ಸಿದ್ದರಾಮಯ್ಯನವರು? ಅಲ್ಲಿಗೆ ಇದೇ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಪಟ್ಟದಲ್ಲಿ ಕೂರೋದು ಖಚಿತನಾ? ಇದು ಪ್ರಶ್ನೆ ಇದೆ.